ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಟ್ಯಾಗ್ ಮಾಡಿದ್ರಿ, ಮಿನಿ ಐರಾವತ ಎತ್ತಿಗೆ ಏನಾಗಿದೆ ಸರ್ ಸ್ವಲ್ಪ ಅಪ್ಡೇಟ್ ಮಾಡಿ ಅಂತ. ಮತ್ತು ತುಂಬ ಜನ ಕಮೆಂಟು ಮಾಡಿದ್ರಿ. ಹಲವಾರು ಜನ ಮಿನಿ ಐರಾವತ ಎತ್ತಿನ ಅಭಿಮಾನಿಗಳು ಸ್ನೇಹಿತರೆ ಫೋನ್ ಮಾಡಿನೂ ಕೂಡ ಕೇಳ್ತಿದ್ದೀರಾ, ಸರ್ ಅದಕ್ಕೆ ಏನಾಯಿತು, ಯಾಕೆ ಮುಂಚೆ ಆ ಥರ ಇದ್ದಿದ್ರ ಸೊ ಈಗ ತುಂಬ ಸಣ್ಣ ಆಗ್ಬಿಟ್ಟಿದಲ್ಲ ಅಂತೇಳಿ. ಸ್ನೇಹಿತರೆ ನೋಡಿ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೂ ಕೂಡ ತುಂಬ ಕುತೂಹಲ ಇತ್ತು, ಹಾಗೂ ನಾನು ಅದ್ರ ಬಗ್ಗೆ ತಿಳ್ಕೋಬೇಕು ಅಂತೇಳಿ ತುಂಬ ಪ್ರಯತ್ನ ಪಟ್ಟು ಸ್ನೇಹಿತರೆ ಮಿನಿ ಐರಾವತ ಎತ್ತಿನ ಮಾಲೀಕರಾದಂತಹ ಗೌರಾಪುರದ ಹಳ್ಳಿಕರ್ ಪ್ರಿಯ ರಾಜಣ್ಣ ಅವರನ್ನ ಕೂಡ ಭೇಟಿ ಮಾಡಿದ್ದೆ, ಹಾಗೂ ಐರಾವತ ಎತ್ತಿನ ಮಾಲೀಕರು ಯತೀಶ್ ಅವರನ್ನು ಕೂಡ ಭೇಟಿ ಮಾಡಿದ್ದೆ ಸ್ನೇಹಿತರೆ. ನೋಡಿ, ಅವರು ನನಗೆ ಮಿನಿ ಐರಾವತ ಎತ್ತಿನ ಬಗ್ಗೆ ಮಾಹಿತಿ ಕೊಟ್ಟಂತೆ, ಮಿನಿ ಐರಾವತ ಎತ್ತು ನಿಮ್ಮೆಲ್ಲರಿಗೂ ಗೊತ್ತು, ತುಂಬ ಬಹುಮಾನಗಳನ್ನು ಗೆದ್ದಿತ್ತು. ಅದಲ್ಲದೆ ಸ್ನೇಹಿತರೆ ಅನೇಕ ಅಭಿಮಾನಿಗಳನ್ನು ಕೂಡ ಗಳಿಸಿದೆ. ನೋಡಿ, ಇವತ್ತು ಮಿನಿ ಐರಾವತ ಬಗ್ಗೆ ಮೈಸೂರಿಂದ ಫೋನ್ ಮಾಡಿ ಕೇಳ್ತಿದ್ದಾರೆ, ಈ ಕಡೆ ಮಂಡ್ಯದಿಂದ ಕೇಳ್ತಿದ್ದಾರೆ, ಚಾಮರಾಜನಗರದಿಂದ ಕೇಳ್ತಿದ್ದಾರೆ ಸ್ನೇಹಿತರೆ. ಮಿನಿ ಐರಾವತ ಎತ್ತಿರೋದು ನೋಡಿದರೆ ಅಜ್ಜಂಪುರದಲ್ಲಿ, ಆದರೆ ಅಲ್ಲಿಂದ ಜನರು ಅಷ್ಟೊಂದು ಪ್ರೀತಿಯಿಂದ ಕೇಳ್ತಾನೆ ಇದ್ದೀರಾ, ಸರ್ ಅದಕ್ಕೆ ಏನಾಯಿತು ದಯವಿಟ್ಟು ಮಾಹಿತಿ ಕೊಡಿ ಅಂತ. ಒಂದು ಚಾಂಪಿಯನ್ ಎತ್ತಿಗೆ ಈ ಥರ ಆಗಿರೋದು ತುಂಬ ಬೇಜಾರಾಯಿತು ಅಂತ. ಎಷ್ಟು ಅಭಿಮಾನಿಗಳ ಮನಸ್ಸನ್ನು ಗೆದ್ದಿತ್ತಲ್ವ ಮಿನಿ ಐರಾವತ ಎತ್ತು. ನಮಗೂ ತುಂಬ ಬೇಜಾರಾಗೋಯ್ತು ಸ್ನೇಹಿತರೆ. ಈ ರೀತಿಯಾದ ಒಂದು ಕಾರಣ ಏನು ಅನ್ನೋ ಒಂದು ಕುತೂಹಲ ನಮಗೂ ಕೂಡ ಬಂತು. ಹಾಗಾಗಿ ರಾಜಣ್ಣ ಅವ್ರನ್ನ ಭೇಟಿ ಮಾಡಿ ಕೇಳಕ್ಕೆ ಸ್ನೇಹಿತರೆ ಅವರು ನಮಗೆ ಹೇಳಿದರು, ಇಲ್ಲಿಗೆ ಸ್ನೇಹಿತರೆ 8 ತಿಂಗಳ ಹಿಂದೆ ಕುಡ್ಲೂರಲ್ಲಿ ರೇಸ್ ಆಗಿತ್ತು. ಆ ರೇಸಲ್ಲಿ ಸ್ವಲ್ಪ ಅದಕ್ಕೆ ಅಪಘಾತ ಆಯಿತು ಸ್ನೇಹಿತರೆ. ಮಿನಿ ಐರಾವತ ಎತ್ತು ಸ್ವಲ್ಪ ಬಿದ್ದು ಪೆಟ್ಟು ಮಾಡ್ಕೊಳ್ತು. ಅದಾದಮೇಲೆ ಚಿಕ್ಕಮಗಳೂರಿನ ಕೋಟೆ ಭಾಗದಲ್ಲಿ ರೇಸ್ ಆಯಿತು ಸ್ನೇಹಿತರೆ. ಆ ರೇಸಲ್ಲೂ ಕೂಡ ಅದು ಬಿದ್ದು ಅದಕ್ಕೆ ಸ್ವಲ್ಪ ಪೆಟ್ಟಾಯಿತು. ಹಾಗಾಗಿ ಅವತ್ತಿಂದ ಅವ್ರ ಮನೆಯಲ್ಲಿ ಮಿನಿ ಐರಾವತ ಎತ್ತು ಸ್ವಲ್ಪನೂ ಮೇವೆ ತಿಂತಿಲ್ವಂತೆ. ನೋಡಿ, ಮೇವೆ ತಿಂದೆ ಅದು ತುಂಬ ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಅಂತ ತುಂಬ ಹಲವಾರು ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ದಾರೆ. ಅನೇಕ ಹೆಸರುವಾಸಿಯಾಗಿರೋಂಥ ವೈದ್ಯರನ್ನು ಕೂಡ ಕರೆಸಿ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತೇಳಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಟ್ಟಿದ್ದಾರೆ. ದನಕರುಗಳನ್ನು ಸಾಕಿ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರನ್ನೂ ಕೂಡ ಕರೆದು ಕೇಳಿದ್ದಾರೆ ಸ್ನೇಹಿತರೆ. ಅನೇಕ ಪ್ರಯತ್ನವನ್ನು ಪಟ್ಟರು ಕೂಡ ಅದು ಹುಲ್ಲನ್ನು ತಿಂತಾನೆ ಇಲ್ಲ, ಮೆಲ್ಕ್ ಆಗ್ತಾ ಇಲ್ಲ ಸ್ನೇಹಿತರೆ. ರಾಜಣ್ಣ ಅವ್ರು ಹೇಳಿದಿಷ್ಟೇ, ಅದು ಬಿದ್ದು ಪೆಟ್ಟಾದಾಗ ಅದಕ್ಕೆ ಒಳಗಡೆ ಏನೋ ಪೆಟ್ಟಾಗಿರ್ಬೋದು ಸರ್ ಅಂತ ಹೇಳಿದರು. ಯಾಕಂದರೆ ಇಲ್ಲಿ ಸ್ಕ್ಯಾನಿಂಗ್ ಮಾಡುವಂಥ ಯಾವುದೇ ಒಂದು ಸೌಲಭ್ಯ ಇಲ್ಲ ವೆಟರ್ನರಿ ಹಾಸ್ಪಿಟ್ಲಲ್ಲಿ. ಹಾಗಾಗಿ ಅವರಿಗೆ ಸ್ಕ್ಯಾನಿಂಗ್ ಮಾಡ್ಸೋಕೆ ಆಗ್ತಾ ಇಲ್ವಂತೆ. ಮಿನಿ ಐರಾವತ ಎತ್ತು ಏನು ಪ್ರಾಬ್ಲಮ್ ಆಗಿದೆ, ಒಳಗಡೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಹೊಟ್ಟೆ ಒಳಗಡೆ ಬಿದ್ದಾಗ ಅದನ್ನು ನಾವು ಚೆಕ್ ಮಾಡಿಸಿ ಏನಾದ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಸ್ಕ್ಯಾನಿಂಗ್ ಮಾಡೋ ಅಂಥ ಒಂದು ಸೌಲಭ್ಯ ಇಲ್ಲದ ಕಾರಣ ಸ್ನೇಹಿತರೆ ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಅದು ಯಾಕೆ ಆ ಥರ ಆಗಿದೆ ಅಂತೇಳಿ. ಹಾಗಾಗಿ ಅಟ್ಲೀಸ್ಟ್ ಏನಾರ ನಾಟಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಔಷಧಿಯ ಗುಣಗಳನ್ನು ಕೊಟ್ಟು ವಾಸಿ ಮಾಡೋಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮೆಲ್ಕ್ ಆಗ್ತಾ ಇರೋ ಒಂದು ಕಾರಣದಿಂದ ಮಿನಿ ಐರಾವತ ಎತ್ತನ್ನು ಆಂಧ್ರದಲ್ಲಿ ಸ್ವಲ್ಪ ಅದರ ಅಭಿಮಾನಿಗಳು ಕೂಡ ಇದ್ದಾರೆ, ಅವರು ನಾವು ನೋಡ್ಕೊಂತೀವಿ, ಇದನ್ನು ನಾವು ವಾಸಿ ಮಾಡ್ತೀವಿ ಅಂತೇಳಿ ಗೌರಾಪುರದಿಂದ ಆಂಧ್ರಕ್ಕೆ ತಗೊಂಡೋದ್ರಂತೆ. ಆಂಧ್ರಕ್ಕೆ ಹೋದ್ಮೇಲೆ ಅಲ್ಲಿ ನೋಡ್ಕೊಂಡಿದ್ದಾರೆ, ಆದರೂ ಸ್ನೇಹಿತರೆ ಅವ್ರ ಕೈಗೆ ಅದನ್ನು ವಾಸಿ ಮಾಡೋಕ್ಕಾಗಿಲ್ಲ. ಅದು ಮತ್ತೆ ಇಲ್ಲಿಗಿಂತನೂ ಇನ್ನೂ ಸ್ವಲ್ಪ ಸಣ್ಣ ಆಗಿದೆ ಮಿನಿ ಐರಾವತ ಎತ್ತು. ಆಮೇಲೆ ಅದನ್ನು ನೋಡಿ ಇವ್ರಿಗೆ ಬೇಜಾರಾಗಿ ಇದೇನಪ್ಪ ಈ ಥರ ಆಯ್ತಲ್ಲ ಅಂತೇಳಿ ಯೋಚನೆ ಮಾಡುವಾಗ, ನೋಡಿ ಯಾವ ಥರ ಅಂದರೆ ನಾವು ಯೋಚನೆ ಮಾಡೋಕ್ಕಲ್ಲ, ಒಬ್ಬ ಮನುಷ್ಯಂಗೆ ಸ್ವಲ್ಪ ಏನೋ ಸಣ್ಣ ಪ್ರಾಬ್ಲಮ್ ಆಯಿತು ಅಂದರೆ ಸಂಬಂಧಿಕರೇ ಕೈ ಕೊಡ್ತಾರೆ, ನಮಗೆ ಯಾಕಪ್ಪ ಬಿಡು ಅಂತೇಳಿ ಕೈ ಎತ್ತಾರೆ. ಅಂಥದ್ರಲ್ಲಿ ಒಂದು ಎತ್ತಿಗೆ ಈ ಥರ ಆಯಿತು ಅಂತೇಳಿ. ನಿಮಗೆಲ್ಲರಿಗೂ ಬೆಟ್ಟದಪುರ ಅಂತ ಗೊತ್ತಿದೆ, ಆ ಬೆಟ್ಟದಪುರದಲ್ಲಿ ಧನುಷ್ ಅಂತ ಸ್ನೇಹಿತರೆ, ಧನು ಅಂತ ಅವರು ಮಿನಿ ಐರಾವತ ಎತ್ತಿನ ದೊಡ್ಡ ಅಭಿಮಾನಿಯವರು. ಐರಾವತ ಎತ್ತಿನ ಅಭಿಮಾನಿಗಳು ಮಿನಿ ಐರಾವತ ಎತ್ತಿನ ಅಭಿಮಾನಿಯಾಗಿ, ಸರ್ ಇದನ್ನು ನಾನು ವಾಸಿ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಸೇವೆ ಮಾಡ್ತೀನಿ, ಇದನ್ನು ಮತ್ತೆ ಮುಂಚೆ ಹೇಗಿತ್ತೋ ಆ ಥರ ನಾನು ಮಾಡ್ತೀನಿ ಅಂತೇಳಿ ಸ್ನೇಹಿತರೆ ಪ್ರೀತಿಯಿಂದ ಬೆಟ್ಟದಪುರಕ್ಕೆ ತಗೊಂಡೋಗಿದ್ದಾರೆ. ಬೆಟ್ಟದಪುರದಲ್ಲಿ ಅವರು ಒಂದು ಒಳ್ಳೆಯ ಜೀವನ ಕಟ್ಕೊಡೋ ಅಂಥ ಪ್ರಯತ್ನ ಮಾಡ್ತಿದ್ದಾರೆ ಮಿನಿ ಐರಾವತ ಎತ್ತಿಗೆ. ಅದು ಊಟ ಮಾಡ್ತಾ ಇಲ್ವಂತೆ, ಈಗಲೂ ಮೆಲ್ಕ್ ಆಗ್ತಾ ಇಲ್ಲ, ಆದರೂ ಅವರು ಗೊಟ್ಟ ಇಟ್ಟು ಅದಕ್ಕೆ ಗಂಜಿ ಕುಡಿಸ್ತಿದ್ರಂತೆ. ಅದು ಏನೇನು ಪೌಷ್ಟಿಕಾಂಶವಾದ ಆಹಾರವನ್ನು ಕೊಟ್ಟರೆ ಅದು ವಾಸಿ ಆಗುತ್ತೆ ಅಂತೇಳಿ ತಿಳ್ಕೊಂಡು ಅದನ್ನೆಲ್ಲ ಸ್ನೇಹಿತರೆ ಗೊಟ್ಟದಿಂದ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ನೋಡಿ, ಅವರು ಕೇಳ್ಕೊಂಡ್ರು, ಸರ್ ಮಿನಿ ಐರಾವತ ಎತ್ತಿನ ಯಾವುದೇ ವಿಡಿಯೋನ ದಯವಿಟ್ಟು ಜನಗಳಿಗೆ ತೋರಿಸ್ಬೇಡ್ರಿ ಅಂದರೆ ಪ್ರೆಸೆಂಟ್ ಈಗಿರೋದನ್ನು ಅಂತೇಳಿ ನಾವು ತೋರಿಸೋಂಥ ಪ್ರಯತ್ನ ಮಾಡಲ್ಲ. ಯಾಕಂದರೆ ಸ್ನೇಹಿತರೆ ಅದು ಹೌದು, ಆ ರೀತಿಯಾಗಿರೋ ಒಂದು ರಾಸು, ಒಂದು ಮಿನಿ ಐರಾವತ ಅಂದರೆ ನಿಮಗೆಲ್ಲ ಗೊತ್ತು, ಅದು ತುಂಬ ಚೆನ್ನಾದ ಒಂದು ಮೈಮಾಟವನ್ನು ಹೊಂದಿತ್ತು. ಅಂಥ ಒಂದು ರಾಸು ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂದಾಗ ಜನಗಳು ಒಬ್ಬೊಬ್ರು ಒಂದೊಂದು ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅಂಥ ಯಾವುದೇ ಒಂದು ಫೋಟೋನ ನಾವು ಈ ವಿಡಿಯೋದಲ್ಲಿ ತೋರಿಸಲ್ಲ. ನಾನು ಕೂಡ ಅದರ ಒಬ್ಬ ಅಭಿಮಾನಿ ಆಗಿರುವ ಕಾರಣ ನನಗೂ ಒಂದು ಕುತೂಹಲ ಇತ್ತು. ನನ್ನಂತೆ ಕರ್ನಾಟಕದಲ್ಲಿ ಸಾವಿರಾರು ಜನತೆಗೆ ಯಾಕೀಗಾಯಿತು ಅನ್ನೋ ಒಂದು ಕುತೂಹಲ ಇದೆ. ಆ ಒಂದು ಕುತೂಹಲಕ್ಕೆ ನಾನು ಒಂದು ಉತ್ತರ ಕೊಡ್ತಾ ಇದ್ದೀನಿ. ಅವರೆಲ್ಲರಿಗೂ ಒಂದು
ಒಂದು ಮಾಹಿತಿ ಸಿಕ್ಕಿದ್ರೆ ಏನೋ ಒಂದು ಸದ್ಯ ಗೊತ್ತಾಯ್ತಲ್ಲ ಯಾಕೆ ಹಿಂಗಾಗಿದೆ ಅಂತೇಳಿ ಅವ್ರಿಗೂ ಕೂಡ ಗೊತ್ತಾಗಬೇಕಲ್ವಾ. ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಮಿನಿ ಐರಾವತ ಎತ್ತು ಅಟ್ಲೀಸ್ಟ್ ಆ ಧನುಷ್ ಅವರ ಒಂದು ಕೈಗುಣದಿಂದ ಮತ್ತೆ ಮೊದಲಿನಂತೆ ಆಗಲಿ ಅಂತೇಳಿ ನಾವು ಭಾವಿಸ್ತಿದ್ದೀವಿ. ಯಾಕಂದರೆ ಎಲ್ಲೇ ಯಾವುದೇ ರೇಸ್ ಆದ್ರೂ ಅಜ್ಜಂಪುರ ಭಾಗದಿಂದ ಮಿನಿ ಐರಾವತ, ತಲೈವ, ದೊಡ್ಡ ಐರಾವತ ಆಗಿರ್ಬೋದು, ರೇವಣೆ ಆಗಿರ್ಬೋದು, ಹಲವಾರು ಎತ್ತುಗಳಿದ್ವು, ತುಂಬ ಎತ್ತು. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಿನಿ ಐರಾವತ, ತಲೈವ ಈ 2 ಎತ್ತುಗಳು ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದ್ವು. ಒಳ್ಳೊಳ್ಳೆ ಎತ್ತುಗಳಿಗೂ ಕೂಡ ಟಾಂಗ್ ಕೊಟ್ಟು ಬಹುಮಾನಗಳನ್ನು ಗೆದ್ಕೊಂಬರ್ತಾ ಇದ್ವು ಸ್ನೇಹಿತರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ. ಆದರೆ ಇಂಥ ಒಂದು ಎತ್ತಿಗೆ ಈ ಥರ ಆಗಿರೋದು ಅನೇಕ ಹೋರಿ ಅಭಿಮಾನಿಗಳಿಗೆ ದುಃಖಕರವಾದ ಸಂಗತಿನೇ ಹೌದು ಸ್ನೇಹಿತರೆ. ಎಲ್ಲರೂ ಕೂಡ ತುಂಬ ಕಂಬನಿಂದ ಕೂಡ ಮಿಡ್ದಿದ್ದಾರೆ. ಏನು ನಾವು ದೊಡ್ಡ ಐರಾವತವನ್ನು ಕಳ್ಕೊಂಡು ಇನ್ನು ಏನು ಒಂದು 2-3 ತಿಂಗಳಾಗಿಲ್ಲ, ಅದರೊಳಗೆ ಈ ಥರ ಒಂದು ಆಗಿದೆಯಲ್ಲ ಅಂತೇಳಿ ಜನಗಳಿಗೂ ಕೂಡ ಒಂದು ತುಂಬ ಬೇಸರವಾಗಿದೆ. ಆ ಬೇಸರ ನಮಗೂ ಕೂಡ ಆಗಿದೆ ಸ್ನೇಹಿತರೆ. ಹಾಗಾಗಿ ಆ ಒಂದು ಎತ್ತಿನ ಒಂದು ಗುಣಮಟ್ಟವನ್ನು ದೇವರು ಮತ್ತೆ ಒದಗಿಸಿ ಕೊಡಲಿ, ಒಳ್ಳೆ ದೇಹವನ್ನು ಮತ್ತೆ ಕೊಡಲಿ. ನೋಡಿ ಇದಿಷ್ಟು ಸದ್ಯದ ಮಟ್ಟಿಗೆ ಮಿನಿ ಐರಾವತ ಎತ್ತಿನ ಬಗ್ಗೆ ನನಗೆ ಸಿಕ್ಕ ನೋಡಿ. ಈ ಒಂದು ಮಾಹಿತಿ ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮಿನಿ ಐರಾವತ ಮತ್ತೆ ವಾಸಿಯಾಗಿ ರೇಸಲ್ಲಿ ಭಾಗವಹಿಸುವಂಥ ಎಲ್ಲ ಒಂದು ಶಕ್ತಿಯನ್ನು ಪಡ್ಕೊಂಡು ಬರಲಿ. ದೇವರು ಆದಷ್ಟು ಬೇಗ ಅದಕ್ಕೆ ಒಂದು ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ.